ಆ ಏನು ಮಿಂಚು ಹೇಳ್ತೇವೆ, ಆ ಮಿಂಚಿನಂತೆ ಬಂದಿರತಕ್ಕಂಥ ವಿವೇಕಾನಂದರ ಮಾತುಗಳನ್ನು ನೀವು ಹಗಲೇ ಓದ್ತೀರಿ. ಆ ಸ್ಟ್ಯಾಚ್ಯೂದ ಸುತ್ತಿರುವಂಥ 4 ಮಾತುಗಳನ್ನು ನೀವು ನಿಮ್ಮ ಜೀವನದೊಳಗೆ ಅರ್ಥೈಸಿಕೊಂಡು ಅವನ್ನ ಅನುಷ್ಠಾನ ಮಾಡಿಕೊಂಡ್ರೆ ಅಂದರೆ ಸಾಕು, ತಾವು ತಮ್ಮ ಭವಿಷ್ಯದೊಳಗೆ ದೇಶದ ಆಸ್ತಿ ಆಗ್ತದೆ. ನಿಮಗೆ ಸ್ವಂತಕ್ಕೆ ಆಸ್ತಿ ಮಾಡ್ಕೊಳ್ಳೋ ಶಕ್ತಿ ಬರ್ತದೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಪ್ರಾಮಾಣಿಕ ಇರೋನಿಗೆ ನಿಮಗೆ ಹೆಂಗ್ ಬೇಕು ಹಂಗೆ ಆಸ್ತಿ ಮಾಡಕ್ ಬರಂಗಿಲ್ಲ. ನಾ ಎಲ್ಲ ಭಾರಿ ಸ್ಟಡಿ ಮಾಡ್ತೇನ್ರಿ, 1 ನಂಬರ್ ಬರ್ತೇನ್ರಿ, ನಾ ಅದಾನ ಹೆಂಗ್ ಹಾಕೇನ್ರಿ, ಅಂಬಾನೆ ಹೆಂಗ್ ಹಾಕೇನ್ರಿ, ನಾ ಒಂದು ಮರ್ಸಿಡಿಸ್ ತೊಗೊಂಡ್ಬಿಡ್ತೇನ್ರಿ 2 ವರ್ಷದಾಗ 3 ವರ್ಷದಾಗ. ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಯಾರು ಹಂಗ 2 ವರ್ಷ 4 ವರ್ಷ 3 ವರ್ಷಕ್ಕೆ ಲಾಟ್ರಿ ಹತ್ತಲಿಲ್ಲ ಅಂದ್ರೆ ಅಥವಾ ಮಾವನ ಆಸ್ತಿ ಹತ್ತಲಿಲ್ಲ ಅಂದ್ರೆ ಯಾರಿಗೂ ಸಾಧ್ಯ ಆಗಲ್ಲ. ಶ್ರಮ ಪಡಬೇಕು, ದುಡಿಬೇಕು, ಸೇವೆ ಮಾಡಬೇಕು. ಆ ಸೇವೆ ಮಾಡುವಾಗ ತ್ಯಾಗ ಮನೋಭಾವ ನಿಮ್ಮಲ್ಲಿ ಬಂದ್ಬಿಡ್ತು ಅಂದ್ರೆ ಶ್ರೀಮಂತ ಆಗ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ. ನಾನೊಂದು ಉತ್ತಮ ಬದುಕು ಮಾಡಬೇಕು ಅಂತ ಮಾತ್ರ ಅನಿಸ್ತೈತೆ. ಅಂಥ ಬದುಕು ಮಾಡೋದಕ್ಕೆ ವಿವೇಕಾನಂದರ ಈ ಪುತ್ಥಳಿ ನಿಮ್ಮೆಲ್ಲರಿಗೆ ಪ್ರೇರಣೆ ಸ್ಫೂರ್ತಿ ನೀಡ್ತದೆ ಅಂತ ನಾನು ಅಪೇಕ್ಷೆ ಮಾಡ್ತೇನೆ. ಬಂಧುಗಳೇ, ನಿಮ್ಗೆ ವಿವೇಕಾನಂದರು ಏನು ಹಳ್ಳಿಗೆ ಹೋಗ್ರಿ ಅಂತ ಹೇಳ್ತಾರೆ. ನೀವು ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ಓದುವವರು ಬಹಳ ಜನ ಹಳ್ಳಿ ಯುವಕರು ಅದಿರಿ, ಪಟ್ಟಣದವರು ಅದಿರಿ, ಆದರೆ ಹಳ್ಳಿಯವರು ಭಾಳ ಜನ ಇದ್ದೀರಿ. ನಾನು ನಿಮ್ಮಲ್ಲಿ ಅರಿಕೆ ಮಾಡ್ತೀನಿ, ನಿಮ್ಮ ಕಲಿಕೆ ನಮ್ಮ ಗ್ರಾಮಗಳ ಉದ್ಧಾರಕ್ಕೆ ಕಾರಣ ಆಗಬೇಕು. ನಾನು ಪೂಜ್ಯ ಸ್ವಾಮಿಗಳಿಗೆ ಹೇಳ್ತಾ ಇದ್ದೆ, ವಿಶ್ವವಿದ್ಯಾಲಯದ ಕಲ್ಪನೆ ಹೆಂಗೆ ಬಂತು, ಯಾಕೆ ಬಂತು? ಆ ಸಂದರ್ಭದಲ್ಲಿ ನಮ್ಮ ಚರ್ಚೆ ಅಪೂರ್ಣ ಆಯಿತು. ಹಾಗಾಗಿ ಅದನ್ನ ಅವ್ರಿಗೆಲ್ಲ ಹೇಳಕ್ಕೆ ಆಗಲಿಲ್ಲ. ಆದರೆ ಇಷ್ಟೇ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳಿದ್ರು, ಏನು ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ತಾವು ವಿದ್ಯಾರ್ಜನೆ ಮಾಡಿಕೊಂಡಿದ್ದೀರಿ, ನಿಮ್ಮ ಜ್ಞಾನ ಕ್ಷಿತಿಜವನ್ನು ವಿಸ್ತಾರ ಮಾಡಿಕೊಂಡಿದ್ದೀರಿ, ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಗ್ರಾಮಗಳನ್ನ ಬೆಳೆಸಬೇಕು, ಅಭಿವೃದ್ಧಿಪಡಿಸಬೇಕು. ಗ್ರಾಮಗಳು ನಮ್ಮ ಬದುಕಿಗೆ ಸೈ ಅನ್ನೋದು ಆಗ್ಬೇಕು. ನಾವೆಲ್ಲರೂ ಹಳ್ಳಿ ಬಿಟ್ಟು ಚಾಟೆ ಕಡೆ ಹೊಂದೀವಿ. ಹಳ್ಳಿಯೊಳಗೆ ಇವತ್ತು ಇಲ್ಲ ವೃದ್ಧಾಶ್ರಮ ಆಗ್ತಾ ಇದೆ, ಇಲ್ಲ ಅಲ್ಲಿ ಯಾರು ಯುವಕರು ಕಾಣಂಗಿಲ್ಲ ಅಂತ ಅನ್ನುವಷ್ಟು ಮಟ್ಟಿಗೆ ಇವತ್ತು ಅಲ್ಲಿಂದ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಾನು ನಿಮ್ಮಿಂದ ಅಪೇಕ್ಷೆ ಮಾಡ್ತೀನಿ, ನಿಮ್ಮ ಕಲಿಕೆ ನಿಮ್ಮ ವಿದ್ಯೆಯಿಂದ ಗ್ರಾಮಗಳು ಅಭಿವೃದ್ಧಿಯಾಗಿ ಏನು ಇವತ್ತು ಮೈಗ್ರೇಷನ್ ಪಟ್ಟಣಗಳಿಗೆ ನಾವು ಹೋಗ್ತಾ ಇದ್ದೇವಲ್ಲ, ಅದು ರಿವರ್ಸ್ ಮೈಗ್ರೇಷನ್ ಪ್ರಾರಂಭ ಆಗಬೇಕು. ಹಳ್ಳಿಗಳಿಗೆ ವಾಪಸ್ ಬರ್ಬೇಕು, ನಮ್ಮೂರಿಗೆ ನಾವು ವಾಪಸ್ ಬರ್ಬೇಕು. ಒಮ್ಮೆ ಪ್ಯಾಟೆಗೆ ಹೋದ್ರು ಅಂದ್ರೆ ಹಳ್ಳಿಗೆ ಹೋಗೋದ್ರ ಕಡೆ ಯಾರ್ದು ಲಕ್ಷ್ಯನೂ ಇಲ್ಲ, ಇಚ್ಛಾನೂ ಇಲ್ಲ. ನೀವು ನೋಡಿ, ನಾನು ನಮ್ಮ ಮುಂಜಾನೆ ಮಾತಿನಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೆ, ಗ್ರಾಮೀಣ ಭಾಗದೊಳಗೆ ಅದರಲ್ಲೂ ಈ ಎರೆಭೂಮಿ ಏನು ಹಳ್ಳಿಗಳಿದಾವು, ಎವ್ರಿ 5th ಹೌಸ್ 5ನೇ ಮನೆ ಅದು ಈಗ ಬಿದ್ದೈತಿ ಬೀಳಾಕತೈತಿ, ಇಲ್ಲಾಂದ್ರೆ ಮನೆ ಮಾಡಿದ ಹೋಗ್ಲಾಡೈತಿ. ಅಂದ್ರೆ ಅಲ್ಲಿ ಯಾರು ವಾಸ ಇಲ್ಲ ಅಂತ. ಅವ್ನು ಬೆಂಗಳೂರು ಇರ್ತಾನ, ದೊಡ್ಡ ಸಾಹೇಬ್ ಇರ್ತಾನ, ಚಲೋ ಇನ್ಕಮ್ ಇರ್ತೈತಿ. ಬೆಂಗಳೂರು ಮನೆ ಕಟ್ಟಿಸ್ಬೇಕಂತ ಆಸೆ ಮನೆ ಕಟ್ಟಿಸ್ತಿರ್ತಾನ. ಆದ್ರೆ ಇಲ್ಲೇ ಮನೆ ರಿಪೇರಿ ಸಹಿತ ಮಾಡಲ್ಲ.
ಐದರಾಗ ಒಂದು ಮನೆ ಖಾಲಿ ಆಗ್ಲಕತ್ತೈತಂತ ಅನಿಸ್ತದೆ ನಿಮ್ಗೆ. ನೋಡ್ರಿ ನೀವು ಯಾವಾಗ ನಾ ಯಾಕೆ ಮಾತಾಡ್ತೇನೆ ಅಂದ್ರೆ ನಿಮ್ಮೂರು ನೀವು ನೋಡ್ಬೇಕು. ನಮ್ಮ ಗ್ರಾಮಗಳ ಪುನರ್ ನಿರ್ಮಾಣ ಆಗ್ಬೇಕಾಗಿದೆ. ನಮ್ಮ ಊರೊಳಗೆ ಈಗ ಕಮ್ಮಾರು ಉಳಿದಿಲ್ಲ, ಕುಂಬಾರು ಉಳಿದಿಲ್ಲ, ಅಪ್ಸಾನ್ಗಳು ಉಳಿದಿಲ್ಲ, ಬಡಿಗರು ಅಲ್ಲೆಲ್ಲ ಇಲ್ಲೊಂದು ಒಬ್ಬೊಬ್ರು ಅದಾರ ಅಷ್ಟೇ. ಅಂದ್ರೆ ಕುಶಲಕರ್ಮಿಗಳು ಅಂತ ಏನಿದ್ರಲ್ಲ ಗ್ರಾಮೀಣ ಭಾಗದೊಳಗೆ ಅವರು ಇವತ್ತು ಇಲ್ಲದಾಗಿದ್ದಾರೆ. ಮೆಕನೈಸ್ ಆಗಿದೆ. ಆದರೆ ವೈ ಶುಡ್ ವಿ ನಾಟ್ ಡೆವಲಪ್ ದಿ ಮಾಡರ್ನ್ ಟೆಕ್ನಾಲಜಿ, ಅವರ್ ಓನ್ ಟೆಕ್ನಾಲಜೀಸ್ ಇನ್ ರೂರಲ್ ಏರಿಯಾಸ್? ನಿಮಗೆ ಆ ದಿಸೆಯೊಳಗೆ ಆಲೋಚನೆ ಮಾಡಿ, ವಿಚಾರ ಮಾಡಿ, ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡು ಗ್ರಾಮಗಳನ್ನು ಪುನರ್ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ, ಗ್ರಾಮೀಣ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮೇಲಿದೆ. ಆ ಕೆಲಸಕ್ಕೆ, ಆ ಗ್ರಾಮಗಳ ಪುನರ್ ನಿರ್ಮಾಣದ ಕೆಲಸಕ್ಕೆ ವಿವೇಕಾನಂದರ ಈ ಪುತ್ಥಳಿ, ಈ ಸ್ಮಾರಕ ನಿಮಗೆ ಪ್ರೇರಣೆಯನ್ನು ನೀಡಲಿ ಅಂತೇಳಿ ನಾನು ಮತ್ತೊಮ್ಮೆ ಆಶೆ ಮಾಡ್ತಾ, ಮತ್ತೊಮ್ಮೆ ಈ ಪುತ್ಥಳಿ ಆಗೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಚಟ್ಪಲ್ಲಿಯವರು ಹಿಂದಿನ